ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫೋಕ್ಸ್ ವ್ಯಾಗನ್ ವ್ಯೂ ಪ್ರೆಸೆಂಟ್ ಕರ್ನಾಟಕದ ನಂಬರ್ 1 ಸಿನಿಮಾ ಕಾರ್ಯಕ್ರಮ ಸಿನಿಮಾ ಹಂಗಾಮ ಇನ್ ಅಸೋಸಿಯೇಷನ್ ವಿತ್ PVR ಸಿನಿಮಾಸ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಗುಣ. ಪ್ರತಿದಿನ ಸಿನಿಮಾ ಹಂಗಾಮದಲ್ಲಿ ನಾವು ಹೇಳ್ತಿರ್ತೀವಿ ನಿಮ್ಮ ನೆಚ್ಚಿನ ತಾರೆಯನ್ನ ನೀವು ಸಿನಿಮಾ ಹಂಗಾಮದಲ್ಲಿ ವೀಕೆಂಡಲ್ಲಿ ಭೇಟಿ ಮಾಡ್ಬೋದು ಅಂತ. ಸೊ ಪ್ರತಿ ವಾರ ನೀವು ಒಬ್ಬೊಬ್ಬ ಸೆಲೆಬ್ರಿಟಿನ ಭೇಟಿ ಮಾಡ್ತೀರಾ. ಈ ವಾರ ನಮ್ಮ ಜೊತೆಗೆ ಯಾರಿರಬಹುದು ಕುತೂಹಲ ಇದ್ದೇ ಇದೆ ಅಲ್ವಾ? ಈ ಹುಡುಗಿ ನೋಡಿದ ತಕ್ಷಣ ಎಲ್ರೂ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಕೇಳ್ತಾರೆ. ಒಂಥರ ಹೂಚೆಂಡು ಹುಡುಗಿ ಇದ್ದಂಗೆ ಕಣ್ರಿ. ಅಷ್ಟೇ ಅಲ್ಲ, ಹುಡುಗಿ ಹೆಸರು ಹೇಳಿದ್ರೆ ದಿಲ್ ರಂಗೀಲಾ. ಎಸ್, ನಾವು ಮಾತಾಡ್ತಿರೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ, ಬೇರೆ ಯಾರು ಅಲ್ಲ, ನಾವು ಮಾತಾಡ್ತಾ ಇರೋದು ರಚಿತಾ ರಾಮ್. ಪ್ಲೀಸ್ ವೆಲ್ಕಮ್ ರಚಿತಾ ರಾಮ್. ವಾವ್ ರಚಿತಾ, ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀರಾ. ವೆರಿ ಬಿಗ್ನಿಂಗ್ ನಿಮ್ಮ ಮೊದಲ ಸಿನಿಮಾದಲ್ಲಿ ನೋಡ್ದಂಗೆ ಅನ್ನಿಸ್ತಾ ಇದೆ ರಚಿತಾನ. ಸೊ ಇವತ್ತು ನಮ್ಮ ಶೋ ಅಲ್ಲಿ ನಿಮ್ಮನ್ನ ನೋಡ್ತಾ ಇದ್ವಿ. ನಿಮ್ಮ ಬಿಗ್ಗೆಸ್ಟ್ ಹಾರ್ಡ್ ಏನು ಹೇಳ್ತಾರೆ, ಡೈ ಹಾರ್ಡ್ ಫ್ಯಾನ್ಸ್ ಎಲ್ಲ ಇದ್ದಾರೆ. ಸಿಕ್ಕಾಪಟ್ಟೆ ಸರ್ಪ್ರೈಸ್ಗಳಿದೆ, ಮಸ್ತಿ ಇದೆ, ಮಜಾ ಇದೆ. ಸೊ ತುಂಬ ಎಕ್ಸೈಟ್ ಆಗಿದ್ದೀರಾ? ತುಂಬಾ, ನನ್ನ ಮಾತೇ ಬರ್ತಿಲ್ಲ. ಫಸ್ಟ್ ಟೈಮ್ ಫ್ಯಾನ್ಸ್ ಜೊತೆ ಈ ಥರದೊಂದು ಕಾರ್ಯಕ್ರಮ ಅನ್ಸುತ್ತಲ್ವಾ? ಎಸ್ ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಹರ್ ಸುಗುಣ. ನಿಜವಾಗ್ಲೂ ಈ ಥರ ಒಂದು ಶೋ ಮಾಡಿದ್ದೀರಾ. ಬಿಕಾಸ್ ಯೂಶ್ವಲಿ ನಮಗೆ ಈ ಥರ ಪರ್ಸ್ನಲ್ ಆಗಿ ಕುತ್ಕೊಂಡು ನಮ್ಮ ಒಂದು ಇಂಟ್ರ್ಯಾಕ್ಷನ್ ಇರಲ್ಲ ಯಾರಿಗೂ. ಸೊ ಈ ಥರ ಒಂದು ಒಳ್ಳೆ ಪ್ರೋಗ್ರಾಮ್ ಆ್ಯಂಡ್ ಒಳ್ಳೆ ಶೋ ನಂಗೆ ತುಂಬ ಖುಷಿ ಆಗ್ತಿದೆ. ರಚಿತಾನ ಎಲ್ಲ ನೋಡಿದ್ರ ಸಮಥಿಂಗ್ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದಾರಲ್ಲ ಇವತ್ತು. ಅವ್ರ ಮೂಗಲ್ಲಿ ಮೂಗುತಿನೂ ಬಂದಿದೆ. ಕ್ರೆಡಿಟ್ ಗೋಸ್ ಟು ಮೈ ಮಾಮ್. ಬಿಕಾಸ್ ಅವರ ಬರ್ಡೇಗೆ ಕೇಳಿದೆ ನಿಮ್ಗೆ ಏನು ಗಿಫ್ಟ್ ಬೇಕು ಅಂತ. ಓಕೆ, ಅವ್ರು ಹೇಳಿದ್ರು ನನಗೋಸ್ಕರ ನೋಸ್ ಪಿಯರ್ಸಿಂಗ್ ಮಾಡಿಸು ಅಂತ. ಆಯಿತು ಮಾಡಿಸ್ತೀನಿ ಅಂದ್ಬಿಟ್ಟು ಹೋಗಿ ಮಾಡಿಸ್ಕೊಂಡು ಬಂದೆ. ಓಕೆ, ಈ ಮುದ್ದು ರಾಜಕುಮಾರಿಗೆ, ಈ ಮುದ್ದು ಸುಂದರಿಗೆ ನಮ್ಮ ಕಡೆಯಿಂದ ಈ ಒಂದು ಸಣ್ಣ ಕಿರೀಟ. ಅಲ್ಲ, ಇದು ಹೆಂಗೆ ಸಾಧ್ಯ ಅಂತ. ರಚಿತಂಗೆ ಎಲ್ಲ ಸೂಪರ್ ಸಾಂಗ್ಸೇ ಸಿಕ್ಬಿಡುತ್ತಲ್ಲ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡೋಂಥ ಹಾಡುಗಳೇ. ಅದೃಷ್ಟ ನಂಬ್ತೀರಾ? ಖಂಡಿತವಾಗ್ಲೂ. ಹಣೆ ಬರಹನ ಖಂಡಿತವಾಗ್ಲೂ ನಂಬ್ತೀರಾ? ಅದೃಷ್ಟ ಇದ್ದರೆ ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಇಲ್ಲಿರೋರು ಇಲ್ಲೇ ಇರ್ತಾರೆ. ಅದೃಷ್ಟ ಒಂದು ಸತಿ ಮಿಸ್ ಆಯಿತು ಅಂದರೆ ಎಂಥ ಪೀಕಲ್ಲಿದ್ದರೂ ವಿತೌಟ್ ಅವ್ರಿಗೆ ಐಡಿಯಾ ಇಮ್ಯಾಜಿನೇಷನ್ ಇಲ್ಲದೆ ಹೋದರೂ ಜಿಂಕ್ ಅಂತ ಕೆಳಗಡೆ ಬರ್ತಾರೆ. ನಿಮ್ಮ ಫ್ಯಾನ್ಸ್ಗೋಸ್ಕರ, ನಮಗೋಸ್ಕರ, ಎಲ್ರಿಗೋಸ್ಕರ ಆನ್ ಡಿಮ್ಯಾಂಡ್ ರಚಿತಾ ಒಂದು ಹಾಡು ಮೂಲಕ ಪ್ರೋಗ್ರಾಮ್ ಶುರು ಮಾಡಿದ್ರೆ ಹೆಂಗೆ? ನೆಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ, ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚಂದಾಗಿಲ್ವಾ, ನಾನು ಪ್ರೀತಿ ಮಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ. ನಿಮ್ಮ ನೆಚ್ಚಿನ ನಟಿ ಬಗ್ಗೆ ನೆಚ್ಚಿನ ಅಭಿಮಾನಿಗಳು ಏನೆಲ್ಲ ಕೇಳಬೇಕು ಅಂತಿದ್ದಾರೆ, ಸೊ ನೋಡೋಣ. ಮೇಡಮ್, ನನ್ನ ಹೆಸರು ಬಾಬು ಅಂತ. ನಾನು ಆನೇಕಲ್ ಹತ್ರ ಸಮುದ್ರ ಮಡವಾಳಿಂದ ಬಂದಿದ್ದೀನಿ. ನೀವು ಎಲ್ಲ ಸ್ಟಾರ್ ಜೊತೆ ಮಾಡಿದ್ದೀರಿ, ಆದರೆ ನಾವು ಕಾಯ್ತಾ ಇದ್ರಿ ಇವತ್ತು ಮಾಡ್ತೀರಾ, ನಾಳೆ ಮಾಡ್ತೀರಾ, ಯಾವಾಗ ಮಾಡ್ತೀರಾ ಅಂತ. ಆದರೆ ನಮ್ಮ ಡಾಕ್ಟರ್ ರಿಯಲ್ ಸ್ಟಾರ್ ಉಪೇಂದ್ರ ಜೊತೆ ನೀವು ಮಾಡೇ ಇಲ್ಲ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ಇಷ್ಟ. ಸ್ಪೆಷಲಿ ಅವರ ಡೈರೆಕ್ಷನಲ್ಲೇ ನನಗೆ ಕೆಲಸ ಮಾಡೋಕ್ಕೆ ತುಂಬಾ ಇಷ್ಟ. ಏನಕ್ಕೆ ಅಂದರೆ ನನಗೆ ಡೈರೆಕ್ಟರ್ ಅಂತ ಫಸ್ಟ್ ತಲೆಗೆ ಓಕೆ ಬೆಸ್ಟ್ ಡೈರೆಕ್ಟರ್ ಅಂತ ಬರೋದು ಅಂದರೆ ಇಟ್ಸ್ ಓನ್ಲಿ ಉಪಿ ಸರ್. ಆ್ಯಂಡ್ ತುಂಬ ಇನ್ನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅವರು. ಆ್ಯಂಡ್ ಏನೇ ಒಂದು ವಿಷಯನೂ ಕೂಡ ತುಂಬ ಒಳ್ಳೆ ಪ್ರೆಸೆಂಟೇಷನ್ ಕೊಡ್ತಾರೆ ಅವರು ಉಪಿ ಸರ್. ಸೊ ಐ ಥಿಂಕ್ ನನಗೆ ಖಂಡಿತವಾಗ್ಲೂ ಇಷ್ಟ. ಮುಂದೆ ಯಾವ್ದಾರು ಆಪರ್ಚುನಿಟಿ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ದರ್ಶನ್ ಅವ್ರ ಜೊತೆ ಅಂತೂ ಆ್ಯಕ್ಟಿಂಗ್ ಮಾಡಿದ್ದೀರಾ, ಮತ್ತು ಯಶ್ ಅವ್ರ ಫ್ಯಾನು ಕೂಡ. ಯಶ್ ಅವ್ರ ಜೊತೆನೂ ನೀವು ಆ್ಯಕ್ಟಿಂಗ್ ಮಾಡಿಲ್ಲ, ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಯಾವಾಗ ಮಾಡ್ತೀರಾ ಅಂತ. ಡೆಫಿನೆಟ್ಲಿ ಮಾಡೋಣ. ಒಳ್ಳೆ ಕತೆ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಒಂದು ಸರ್ಪ್ರೈಸ್ ರಚಿತಂಗಾಗಿ ಕಾಯ್ತಾ ಇದೆ. ಖುಷಿ, ನಾನು ಮೊದಲೇ ಸಲ ನೋಡಿದಾಗ ನನ್ನ ಹಾರ್ಟ್ ತುಂಬ ಖಾಲಿಯಾಗಿತ್ತು. ಬಟ್ ಇವಾಗ ನನ್ನ ಕಾಲು ಫುಲ್ ದಿಲ್ ರಂಗಿಲಾಗಿದೆ. ಐ ಲವ್ ಯು. ನಾಗರಾಜ್ ಹೇಳಿ, ರಚಿತಾ ನಿಮ್ಗೆ ಯಾಕೆ ಇಷ್ಟ ಆಗುತ್ತೆ? ಫಸ್ಟ್ ಆಫ್ ಆಲ್ ಐ ಲವ್ ಹರ್ ಆ್ಯಕ್ಟಿಂಗ್. ಆ್ಯಕ್ಚುಲಿ ನಾನು ಫಸ್ಟ್ ಆಫ್ ಆಲ್ ಬಿಕಮ್ ಅ ಬಿಗ್ ಫ್ಯಾನ್ ಬಿಕಾಸ್ ಆಫ್ ದಿಲ್ ರಂಗಿಲಾ ಮೂವಿ. ನೀವು ವರ್ಕ್ ಮಾಡಿದಂಥ ಇದರಲ್ಲಿ ಸಿಕ್ಕಾಬಟ್ಟೆ ತರಲೆ ತಮಾಷೆ ಮಾಡಿ ನಗಿಸ್ತಾ ಇದ್ದಂಥ ಹೀರೋಗಳು ಯಾರು ರಚಿತಾ? ತರಲೆ ತಮಾಷೆ ಅಂತ ಎಲ್ಲರೂ ಸೆಟ್ಟಲ್ಲಿ ಎಲ್ಲರೂ ಸೀರಿಯಸ್ ಆಗೇ ಇರ್ತೀವಿ. ಅಂದರೆ ಕ್ಯಾಮ್ರಾ ಲೈಟ್ಸ್ ಎಲ್ಲ ಆನ್ ಆದಾಗ ಖಂಡಿತವಾಗ್ಲೂ ಸೀರಿಯಸ್ನೆಸ್ ಇದ್ದೇ ಇರುತ್ತೆ. ಸೊ
ಟೇಕ್ ಓಕೆ ಆದ್ಮೇಲೂ ಅಷ್ಟೇ ನಾವು ಅದು ಸೀನ್ನಲ್ಲಿ ಇನ್ವಾಲ್ವ್ ಆಗಿರ್ತೀವಲ್ಲ, ಸೊ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಅದಾದ್ಮೇಲೆ 100% ತರ್ಲೆ ಅಂದ್ರೆ ಸೆಟ್ಟಲ್ ನಾನೇನೆ ಆಕ್ಚುಲಿ. ಹೌದಾ? ನಾನೇ ತರ್ಲೆ ಸ್ಟಾರ್ಟ್ ಮಾಡೋದು. ಓಕೆ, ತುಂಬಾ ಬೋರ್ ಆದಾಗ ನನಗೆ ಎಂಟೈರ್ ಸೆಟ್ ತುಂಬಾ ಲೈವ್ಲಿ ಆಗಿರ್ಬೇಕು, ನನಗೆ ಇಡೀ ಅಟ್ಮಾಸ್ಫಿಯರ್. ಸೊ ಎನ್ವೈರ್ಮೆಂಟ್ ಲೈವ್ಲಿ ಇಲ್ಲ ಅಂದ್ರೆ ಸಖತ್ ಬೋರ್ ಆಗ್ತಿರುತ್ತೆ, ಕೆಲಸ ಮಾಡೋಕ್ಕಿಲ್ಲ, ನಿದ್ದೆ ಬರುತ್ತೆ. ಸೊ ಇಲ್ಲ ಎಲ್ರೂ ಪ್ಲೀಸ್ ಏನೋ ಒಂದು ತರಲೆ ತರ ಮಾತಾಡ್ಕೊಂಡು ಸ್ವಲ್ಪ ಲೈವ್ಲಿ ಆಗಿ ಇಟ್ಕೋಬೇಕು ಅಂದ್ರೆ ನಾನೇ ಸ್ಟಾರ್ಟ್ ಮಾಡೋದು. ಓಕೆ, ಐ ಥಿಂಕ್ ರನ್ನಾದಲ್ಲಿ ತುಂಬಾ 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 ಟೆಕ್ನಿಷಿಯನ್ಸ್ನ ಗೋಳೈಕೊಂಡಿದ್ದೀನಿ ನಾನು. ದಿಲ್ ರಂಗಿರೋದಲ್ಲೂ ಅಷ್ಟೇ ತುಂಬಾ ಮಜಾ ಮಾಡಿದ್ದೀನಿ ನಾನು. ಆ ಸೆಟ್ಟೆ ತುಂಬಾ ಯೂತ್ಫುಲ್ ಆಗಿತ್ತು ಅದು ನಾನು ಮಾಡಬೇಕಾದ್ರೆ. ಓಕೆ, ಸೊ ತುಂಬಾ ಮಜಾ ಮಾಡಿದ್ದೀನಿ. ಆ್ಯಂಡ್ ದರ್ಶನ್ ಅವರ ಕಂಪ್ನಿಲಿ ಅವರ ಒಂದು ಬುಲ್ಬುಲ್ ಬಂದಾಗ ಫಸ್ಟ್ ಸಿನಿಮಾ ಅಲ್ವಾ, ಸೊ ಸ್ವಲ್ಪ ಸೈಲೆಂಟ್ ಆಗಿ. ಅಂಡ್ ರನ್ನ ಟೈಮಲ್ಲಿ ತಿತ್ಲಿ ಸಾಂಗ್ ಇದೆಲ್ಲ, ಅದರಲ್ಲಿ ಸುದೀಪ್ ಅವ್ರು ನಿಮ್ಮನ್ನ ಹಿಂಗೆ ಎತ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಲಿಫ್ಟ್ ಮಾಡಿದ್ರ, ಯಾರಾದ್ರೂ ಎತ್ತಿ ಕೊಟ್ರ ಮೇಲೆ? ಖಂಡಿತವಾಗ್ಲೂ ನಿಜ. ನಿಮ್ಗೆ ಭಯ ಆಗ್ಲಿಲ್ವಾ ಎಲ್ಲಿ ಬೀಳಿಸ್ತಾರೆ ಅಂತ? ಇಲ್ಲ, ಖಂಡಿತವಾಗ್ಲೂ ಭಯ ಆಗ್ಲಿಲ್ಲ. ಇಬ್ರಿಗೂ ಏನ್ ಪ್ರಾಬ್ಲಮ್ ಇತ್ತು ಅಂದ್ರೆ, ಇಬ್ರಿಗೂ ಅಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತೆ ಡಾನ್ಸರ್ಸ್ಗೆ ಅಲ್ಲಿ ಇಟ್ ವಾಸ್ ಲೈಕ್ -4 ಡಿಗ್ರಿ ಇತ್ತು ಅಲ್ಲಿ ಒಂದು ಟೆಂಪರೇಚರ್. ಸೊ ನನಗೆ ನಮ್ದು ಬಟ್ಟೆನೇ ಮೊದಲೇ ಇಲ್ಲಿವರೆಗೂ ಇದ್ದಿದ್ದು. ಅದು ಹೆಂಗಾಗ್ಬಿಟ್ಟಿದ್ವಿ ಅಂದ್ರೆ, ಫಸ್ಟ್ ಡೇ ಗಡ 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 ಅಂತ ನಡುಕ್ತಿದ್ವಿ. ಹೋಗ್ತಾ ಹೋಗ್ತಾ ವಿ ವರ್ ಆಲ್ಮೋಸ್ಟ್ ದೇ ಫಾರ್ 5 days ಏನೋ ಇದ್ವಿ ಅನ್ಸುತ್ತೆ ನಮ್ಮ ಸಾಂಗ್ ಶೂಟ್ ಮಾಡಿಕೊಂಡು. ಅದಾದ್ಮೇಲೆ ಐ ಗಾಟ್ ಯೂಸ್ ಟು ಇಟ್ ಟೆಂಪರೇಚರ್ಗೆ. ನಿಜವಾಗ್ಲೂ ಅವರೆಲ್ಲ ಶಾರ್ಟ್ ನೀಟಾಗಿ ಕರ್ಕೊಂಡು ಹೋದ್ರು. ಅಂಡ್ ಆ ಶಾರ್ಟ್ ತುಂಬಾನೇ ಚೆನ್ನಾಗಿ ಬಂದಿದೆ. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಅಂಡ್ ಬೆಸ್ಟ್ ಶಾರ್ಟ್ ರನ್ನ ಸಾಂಗ್ ಅಲ್ಲಿ, ತಿತ್ಲಿ ಸಾಂಗ್. ವಾವ್. ಸೊ ಇದೇ ಖುಷಿಲಿ ಆ ತಿತ್ಲಿ ಸ್ಟೆಪ್ ನಂಗೊಂದ್ಸರಿ ಹೇಳ್ಕೊಡ್ಬೋದಾ? ವಿ ಬೋತ್ ವಿಲ್ ಡಾನ್ಸ್. ನನ್ನ ಮನಸ್ಸು ಹಾಡಿದ ತಿತ್ಲಿ ತಿತ್ಲಿ, ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ. ನನ್ನ ಮನಸ್ಸು ಹಾಡಿದ ತಿತ್ಲಿ ತಿತ್ಲಿ,